ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಅಕ್ಕಿ ಹಿಟ್ಟಿನ ಹಪ್ಪಳ ಮಾಡಿ ತೋರ್ಸದೀನಿ. ನಮ್ಮ ಚಾನಲ್ದಾಗ ನಾನು ಸುಮಾರು ಥರ ಹಪ್ಪಳದ ರೆಸಿಪಿ ಮಾಡಿ ಹಾಕಿದ್ದೀನಿ. ನಿಮಗೆ ಯಾವ್ದು ಅನುಕೂಲ ಆಗ್ತದಲ್ಲ ಅದನ್ನು ನೋಡಿ ಮಾಡ್ಕೋರಿ. ಇವತ್ತು ಭಾಳ ಸಿಂಪಲ್ ಆಗಿ ಹಪ್ಪಳ ಹೇಗೆ ಮಾಡ್ಬೋದಂತ ತೋರಿಸ್ಕೊಡದೀನಿ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬನ್ನಿ ಹಪ್ಪಳ ಹೇಗೆ ಮಾಡೋದಂತ ನೋಡೋಣ. ಹಪ್ಪಳ ಮಾಡ್ಕೊಳಕ್ಕೆ ನಾ ಇಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡೆನು. ಈಗ ಹಿಟ್ಟು ಕಲಿಸ್ಕೊಳ್ಳೋನು. 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡೆವು. 1 ಕಪ್ ನೀರು ತಗೋಬೇಕು. ಇದ್ರಾಗ ಒಂದು ಅರ್ಧ ಚಮಚ ಆಗುವಷ್ಟು ಹಪ್ಪಳ ಖಾರ ಹಾಕ್ತೇನು. ರುಚಿಗೆ ಬೇಕಾಗುವಷ್ಟು ಉಪ್ಪ ಹಪ್ಪಳ ಖಾರ ಹಾಕಿ ಕಲಸ್ರೊಮ್ಮಿ ಎಲ್ಲ ಇದೆ ಇದ್ರಾಗ ಕರಗಬೇಕು. ಒಂದು ಅರ್ಧ ಚಮಚ ಆಗುವಷ್ಟು ಎಳ್ಳು ಹಾಕದನ್ನ ಇದ್ರಾಗ. ಒಂದು ಸ್ವಲ್ಪ ಜೀರಿಗೆ. ನಾ ಇಲ್ಲಿ ಒಂದು 4 ಮೆಣಸಿಕಾಯಿ ಜಜ್ಜಿ ಹಾಕದೇನು, ಹಸಿ ಮೆಣಸಿಕಾಯಿ. ನೀವು ಬೇಡ ಅಂದ್ರೆ ಬಿಡಬಹುದು. ಒಣ ಮೆಣಸಿಕಾಯಿ ಬಿ ಜಜ್ಜಿ ಬಿ ಹಾಕೋಬಹುದು. ಎಲ್ಲ ಹಾಕಿ ಕಲಸ್ರಿ. ಈ ಅಕ್ಕಿ ಹಿಟ್ಟು ತಗೊಂಡೇವಲ್ಲ ಇದನ್ನ ಬಿ ಈಗ ಹಾಕ್ತೇನು. ಹಾಕಿ ಕಲಸ್ರೊಮ್ಮಿ ಹಿಟ್ಟ ಕಲಸಿದೆ ನಾನು. ಈಗ ಇದನ್ನ ಕುದಿಯಾಕ ಇಡಬೇಕು. ಈ ತರ ಒಂದು ಡಬ್ಬಿ ತಗೋರಿ. ಈ ಡಬ್ಬಿಗೆ ಒಂದು ಸ್ವಲ್ಪ ತುಪ್ಪ ಬೇಕಾದ್ರೆ ಎಣ್ಣೆ ಯಾವ್ದಾರ ಒಂದು ಹಚ್ಕೋರಿ. ಭಾಳ ಬಿ ಏನು ಬೇಡ. ಒಂದು ಸ್ವಲ್ಪ ಕೈಗೆ ಹಚ್ಚಿದೆ ನಾನು, ಹೆಚ್ಚು ಬಿ ಏನಿಲ್ಲ. ಈಗ ಹಿಟ್ಟು ಕಲಸಿದೀವಲ್ಲ ಇದನ್ನ ಈ ಡಬ್ಬ್ಯಾಗ ತಕ್ಕೊಳ್ಳೋನು. ಈ ಹಿಟ್ಟು ತೆಗೆದನ್ನ ಈ ಥರದಿದ್ದನ್ನ ಬಾಯಿ ಹಾಕೋನು. ಕುಕ್ಕರ್ ತಗೊಂಡೇನು. ಕುಕ್ಕರ್ದಾಗ 1 ಗ್ಲಾಸ್ ನೀರು ಹಾಕ್ತೇನು. ಈ ಡಬ್ಬ್ಯಾಗ ಹಿಟ್ಟು ಹಾಕಿದೀವಲ್ಲ ಈ ಡಬ್ಬಿನ ಈ ಕುಕ್ಕರ್ದ ಒಳಗಿಡ್ತೇನೆ ನಾನು. ಕುಕ್ಕರ್ ಲಿಡ್ ಹಾಕಿ 5 ರಿಂದ 6 ವಿಜಿಲ್ ಬರುತ್ತನ ಕುದಿಸ್ಕೋಬೇಕು ನಾವು. 6 ವಿಜಿಲ್ ಆಗ್ಲಿ. ವಿಜಿಲ್ ಆದ್ರೊಳಗೆ ತೋರಿಸ್ತೇನೆ ನಾನು. ಕುಕ್ಕರ್ ವಿಜಿಲ್ ಆಗಿ ತಣ್ಣಗಾಗೈತಿ. ತೆಗೆದು ನೋಡೋನು. ಇದನ್ನ ತೆಗೆದು ನೋಡೋನು. ಇದು ನೋಡ್ರಿ ಈ ತರ ಕಲರ್ ಬಂದೈತಿ. ಹಸಿ ಖಾರ ಹಾಕೋದ್ರಿಂದ ಹಸಿ ಖಾರ ಜೀರಿಗೆ ಅದೆಲ್ಲ ಕಲರ್ ಬರ್ತದಲ್ಲ ಅದ ಈ ತರ ಆಗೈತಿ. ಇದು ನೋಡ್ರಿ ಕುದ್ದೈತಿ. ಈ ತರ ಎಲ್ಲ ಒಂದ ಕಲರ್ ಬಂದೈತಿ. ಇದನ್ನೀಗ ನಾದ್ಕೋಬೇಕು ನಾವು. ನಾ ಇಲ್ಲಿ ಒಂದು ಕವರ್ ತಗೊಂಡೇನು. ಈ ತರ ನೀವು ಪ್ಲಾಸ್ಟಿಕ್ ಯೂಸ್ ಮಾಡೋದು ಬೇಡ ಅಂದ್ರೆ ಒಂದು ಬಟ್ಟೆ ತಗೊಂಡ ಬಟ್ಟೆ ಮ್ಯಾಗ ಹಾಕೊಂಡ ಮಾಡ್ಕೋಬಹುದು. ನಾ ಇದನ್ನೀಗ ಈ ಕವರ್ದಾಗ ಹಾಕ್ತೇನು. ಇದನ್ನ ನೀವು ಬಿಸಿ ಇದ್ದಾಗನ ನಾದ್ಕೋಬೇಕು. ಆರ್ತಂದ್ರೆ ಮಾಡ್ಕೊಳಕ್ ಆಗುದಿಲ್ಲ. ಈ ಕವರ್ದಾಗ ತಕೊಂಡೆ ನಾ ಇದನ್ನ. ಬೆಲೂನ್ಗೆ ತಗೊಂಡ ಇದನ್ನ ಈ ತರ ಮಾಡ್ಕೋರಿ. ಬೆಲೂನ್ಗೆಲೆ ಬಿ ಮಾಡ್ಕೋಬಹುದು. ಇಲ್ಲಾಂದ್ರೆ ಒಂದು ಕಟೋರಿ ಅದು ತಗೊಂಡು ಬಿ ನೀವು ಮಾಡ್ಕೋಬಹುದು. ಆದ್ರೆ ಬಿಸಿ ಇದ್ದಾಗನ ಮಾಡ್ಕೋರಿ. ಆಯ್ತಂದ್ರೆ ಮಾಡ್ಕೊಳಕ್ ಆಗುದಿಲ್ಲ. ಇದನ್ನೀಗ ಮಾಡ್ಕೊಂಡೆ ನಾನು. ಸಾಕು. ಕವರ್ಕ್ ನಾವು ಎಣ್ಣೆನೂ ಹಚ್ಚಿಲ್ಲ ಏನೂ ಇಲ್ಲ. ಆದ್ರೂ ನೋಡ್ರಿ ಹಿಟ್ಟ ಅಂಟ್ಕೊಳನಿಲ್ಲ. ಹಿಟ್ಟು ಕರೆಕ್ಟಾಗಿ ಕುದ್ದಿತ್ತಂದ್ರ ಒಟ್ಟ ಕೈಗೆ ಬಿ ಅಂಟ್ಕುದಿಲ್ಲ. ನಾವು ಲಡ್ಸ್ಕೋಬೇಕಾದ್ರೆ ಬಿ ಅಂಟುದಿಲ್ಲ. ಇಲ್ಲೊಂದು ಪ್ಲೇಟ್ ತಗೊಂಡೆ ನಾನು. ಇದ್ರಾಗ ಈ ಹಿಟ್ಟ ತಕೊಳ್ಳೋನು. ನೋಡ ಒಂದು ಸ್ವಲ್ಪ ಎಲ್ಲಿ ಕವರಿಗೆ ಬಿ ಹತ್ತಿಲ್ಲ ನೋಡ್ಬೋದು ನೀವು. ನಾದ್ಕೊಳ್ಳೋನು ಇದನ್ನ. ನೋಡ್ರಿ ಕೈಗೆ ಎಣ್ಣೆ ಹಚ್ಕೊಂಡಿಲ್ಲ ಏನೂ ಇಲ್ಲ. ಹಂಗ ನಾದದೇನೋ. ಆದ್ರೂ ಒಂದ್ ಸ್ವಲ್ಪ ಸಹಿತ ಬಿ ಅಂಟ್ಕೊಳನಿಲ್ಲ. ಈ ತರ ಕುದ್ದಿರ್ಬೇಕು ಹಿಟ್ಟ. ಹಿಟ್ಟ ಕರೆಕ್ಟಾಗಿ ಕುದ್ದಿತ್ತಂದ್ರ ಹಪ್ಪಳ ಚಲೋದಂಗ ಬರ್ತಾವು. ಹಿಟ್ಟ ನಾದ್ಕೊಂಡೆ ನಾನು. ಈಗ ಇದು ರೆಡಿ ಆಗೈತಿ. ಹಪ್ಪಳ ಮಾಡ್ಕೊಳ್ಳೋನು. ಉಳ್ಳಿ ಮಾಡ್ಕೊಳ್ಳೋನು. ಹಪ್ಪಳ ನೀವು ಎಷ್ಟು ದೊಡ್ಡ ಮಾಡಾರ್ದಿರ್ಲ ನೋಡಿ ಉಳ್ಳಿ ಮಾಡ್ಕೋರಿ. ಇದು ಹಿಟ್ಟ ಆರಬಾರ್ದು. ಉಳ್ಳಿ ಮಾಡಿ ನೀವು ಒಂದು ಡಬ್ಬ್ಯಾಗ ಇಲ್ಲಂದ್ರೆ ಯಾವ್ದಾರ ಒಂದು ಪಾತ್ರೆದಾಗ ಇಟ್ಟ ಮ್ಯಾಗ ಮುಚ್ಚಿಟ್ಕೋರಿ. ಭಾಳಷ್ಟ ಮಾಡೋದಿರದ್ರೆ ಹಿಟ್ಟು ಎಲ್ಲ ಒಮ್ಮೆ ನಾದ್ಕೊಳಕ್ ಹೋಗ್ಬೇಡ್ರಿ ನೀವು. ಒಂದು ಸ್ವಲ್ಪ ತಗೊಂಡ ನಾದ್ಕೊಂಡ ಅಷ್ಟ ಹಪ್ಪಳ ಮಾಡ್ರಿ. ಹಿಟ್ಟು ಆಯ್ತಂದ್ರ ಹಪ್ಪಳ ಚಲೋ ಬರುದಿಲ್ಲ.
ನೋಡ್ರಿ ಉಳ್ಳಿ ಮಾಡ್ಕೊಂಡೆ ನಾನು. ಈಗ ಲಡ್ಸ್ಕೊಳ್ಳೋನು. ಈ ಹಿಟ್ಟು ಕುದಿಸ್ಕೊಂಡೆಲ್ಲ ಈ ತರಾಗ ಹಾಕ್ತಾನೆ ಇವತ್ನ. ಈ ತರಾಗ ಇಟ್ಟ ಮ್ಯಾಗ ಮುಚ್ಚಿಡ್ತೇನು. ಒಂದೊಂದ ತಕೊಂಡ್ ನಾವ ಲಡ್ಸ್ಕೊಳ್ಳೋನು. ಆಗ ಬಿಸಿಯಾಗೇ ಇರ್ತಾವು. ಹಪ್ಪಳ ಲಡ್ಸಕ ನಾ ಇಲ್ಲೊಂದ ಪಾಲಿಥಿನ್ ಕವರ್ ತಗೊಂಡೇನು. ಈ ಉಳ್ಳಿ ಮಾಡ್ಕೊಂಡಿರ್ತೀವಲ್ಲ ಇದನ್ನ ಇಟ್ಕೊಂಡ ಬೆಲ್ಲುನ್ಗೆ ಒಂದ್ ಸ್ವಲ್ಪ ತುಪ್ಪ ಹಚ್ಚಿದೆ ನಾನು. ತುಪ್ಪ ಹಚ್ಚರ ಹಪ್ಪಳ ಭಾಳ ದಿನ ಇಟ್ಕೊಂಡ್ರ ಬಿ ವಾಸ ಬರಂಗಿಲ್ಲ. ಎಣ್ಣೆ ಹಚ್ಚಿ ಮಾಡ್ಕೋದ್ರಿಂದ ಮುಗ್ಗು ವಾಸ ಬರ್ತಾವು ಒಂದ್ ಸ್ವಲ್ಪ ದಿನ ಆದ ಬಳಿಕ. ನೋಡ್ರಿ ಅಂಟ್ಕೊಳ್ಳುದಿಲ್ಲ, ಏನಿಲ್ಲ, ಆರಾಮಾಗಿ ಮಾಡ್ಕೋಬಹುದು. ಇದ್ ನೋಡ್ರಿ ನೀವು ಹೆಂಗ್ ಲಡ್ಸಿರ ಬಿ ಅದ ಕರೆಕ್ಟ್ ಆಗಿ ಆಗ್ತೈತಿ. ಮತ್ತೆ ಎಷ್ಟ್ ಬೇಕಾಟ್ ತಿಳು ಬಿ ಲಡ್ಸ್ಕೋಬಹುದು. ನೋಡ್ರಿ ಈ ತರ ಮಾಡ್ಕೊಳ್ಳೋದ. ಹಿಂಗ ಚಕ್ಕೋತ ಬಂದ್ರ ಸಾಕು. ನೋಡ್ರಿ ಇಷ್ಟ ಸಿಂಪಲ್ ನೀವ್ ಯಾವಾಗ ಮಾಡ್ಕೊಂಡಿರೇನ ನೋಡ್ಬೋದು. ತಳಕ್ ಕವರ್ಕ್ ಬಿ ನಾ ಏನ ಎಣ್ಣೆ ಅದು ಏನು ಹಚ್ಚಿಲ್ಲ. ಎಷ್ಟ್ ಬೇಕಾಟ್ ತಿಳು ಮಾಡ್ಕೊಂಡ್ರ ಬಿ ಅದೇನ್ ಹರಿಯುದಿಲ್ಲ, ಎಲ್ಲಿ ಕಟ್ ಆಗುದಿಲ್ಲ, ಏನಿಲ್ಲ. ಎಷ್ಟು ತಿಳುವಾಗಿ ತೋರಿಸ್ತೇನೆ ನೋಡ್ರಿ ನಾ ನಿಮಗ. ನೋಡ್ರಿ ಬಹಳ ತಿಳುವಾಗೆ ಬಂದೈತಿ. ಇನ್ನ ಬೇಕಂದ್ರ ಬಿ ನಾವ ಮಾಡ್ಕೋಬಹುದು. ನೋಡ್ರಿ ಕೈಗೆ ಹತ್ತಾನಿಲ್ಲ, ಏನಿಲ್ಲ, ಬಹಳ ಮಸ್ತಾಗಿ ಬರ್ತಾವ ಹಪ್ಪಳ. ಈಗ ಒಣ ಹಾಕೋನು. ಹಪ್ಪಳ ಹಾಕಾಕ ನಾ ಇಲ್ಲೊಂದ ಬಟ್ಟೆ ಹಾಸಿದೇನು. ಈ ಹಪ್ಪಳ ಲಡ್ಸ್ಕೊಂಡಿವಲ್ಲ ಇದನ್ನ ಹಾಕ್ತೇನು. ನಾ ಎಲ್ಲಾ ಹಪ್ಪಳ ಬಿ ಲಡ್ಸ್ಕೊಂಡ್ ಬಿಡಕ್ ತೋರಿಸ್ತೇನೆ ನಾ ನಿಮಗ. ಎಲ್ಲಾ ಹಪ್ಪಳ ಮಾಡಿಬಿ ನಾನು ಒಣ ಹಾಕಿದೇನು. ಇವತ್ನೀಗ ನಾನು ಮನ್ಯಾಗ ಒಳಗ ಒಣ ಹಾಕಿದೇನು. ಇವತ್ತೊಂದಿನ ಒಳಗ ಹಾಕಿ ನಾಳೆ ತಗದ ಬಿಸ್ಲಾಗ ಒಣಿಸಿ ತೋರಿಸ್ತೇನೆ. ಹಪ್ಪಳ ಮಾಡ್ಕೊಂಡಿದ್ದುಲ್ಲ ಒಣಗಿದಾವು. ನೋಡ್ರಿ ಒಣಗಿ ಈ ತರ ಆಗಿದಾವ ಇವ. ನಾ ಇವತ್ನ ಪೈಲಾ ದಿನ ಮಾಡಿದಾಗಂತೂ ಒಳಗ್ ಮನ್ಯಾಗ ಹಾಕಿನಿ. ಆಮ್ಯಾಗ ಒಂದಿನ ಹೊರಗ್ ಬಿಸ್ಲಾಗ ಒಣಿಸಿ ಇಟ್ಕೊಂಡೇನು. ಯಾವ್ದು ಹಪ್ಪಳ ಆದ್ರೆ ಬಿ ನೀವ ಬಿಸ್ಲಾಗ ಒಂದಿನ ಒಣಿಸಿ ಇಟ್ಕೊಂಡ್ರಿ ಅಂದ್ರ ವರ್ಷತನ ಏನೂ ಆಗುದಿಲ್ಲ. ನೀವ್ ಎಷ್ಟ್ ಬೇಕಾದ ದಿನ ಇಟ್ಕೋಬಹುದು. ಆದ್ರ ಫಸ್ಟ್ ಮಾಡಿ ನೀವ ಒಳಗ ಹಾಕೋರ್ ಮನ್ಯಾಗ. ಇವು ಒಣಗಿದಾವು. ಫ್ರೈ ಮಾಡಿ ತೋರಿಸ್ತೇನೆ ನಾ ನಿಮಗ. ಎಣ್ಣಿ ಕಾಯಕ್ ಇಟ್ಟಿದ್ದೇನೆ ನಾನು. ಎಣ್ಣಿ ಕಾದೈತಿ. ಈಗ ಹಪ್ಪಳ ಹಾಕ್ತೇನು. ನೋಡ್ಬೋದು ನೀವ ಎಷ್ಟ್ ನಾವ ಮಾಡ್ಕೊಂಡಾಗ ಎಷ್ಟ್ ಇರ್ತಾವು ಮತ್ತ ಫ್ರೈ ಮಾಡ್ಕೊಳ್ಳೋಣ ಎಡ್ ದೊಡ್ಡ ಆಗದಾವ ತಲಿ. ನೋಡ್ರಿ ಹಪ್ಪಳ ಏನ್ ಮಸ್ತಾಗಿ ಬಂದಾವು ನೋಡ್ಬೋದು ನೀವ. ಭಾಳ ಮಸ್ತಾಗಿ ಬಂದಾವು. ಒಂದ್ ಮುರದ್ ತೋರಿಸ್ತೇನೆ ನೋಡ್ರಿ. ನೋಡ್ರಿ ಬಾಯಾಗಿಟ್ರನ ಕರಗ್ತಾವ್. ಮತ್ ಮಾಡ್ಕೊಳ್ಳೋದು ಬಹಳ ಸಿಂಪಲ್ ಐತಿ. ಫಸ್ಟ್ ಟೈಮ್ ಮಾಡೋರು ಕೂಡ ಆರಾಮಾಗಿ ಹಪ್ಪಳ ಮಾಡ್ಕೋಬಹುದು. ಕೆಡ್ತೈತೆ ಅನ್ನೋದು ಏನು ಚಿಂತಿಲ್ಲ. ನೋಡಿದ್ರಲ್ಲ ಅಕ್ಕಿ ಹಿಟ್ಟಿನ ಹಪ್ಪಳ ಹೇಗ್ ಮಾಡ್ಕೊಳ್ಳೋದಂತ. ಮಾಡ್ಕೊಳ್ಳೋದು ಬಹಳ ಸಿಂಪಲ್ ಐತಿ. ಮತ್ತ ನೋಡ್ತಿರ್ಬೋದು ನೀವ ಏನ್ ಮಸ್ತಾಗಿ ಬಿ ಬಂದಾವ್ ಹಪ್ಪಳ ತಲಿ. ಈ ತರ ಬಿ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಹೆಂಗ್ ಬತ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿನ ನಾನು ವಿಡಿಯೋ ನೋಡಿದಕ್ಕ ಧನ್ಯವಾದಗಳು.